ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ವಿಡಿಯೋಸ್ನ ಲೈಕ್ ಮಾಡಿ. ಹೊಸದಾಗಿ ನನ್ನ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ನಾನು ಈ ದಿನ ಒಂದೊಳ್ಳೆ ಸ್ನ್ಯಾಕ್ ರೆಸಿಪಿನ ತೋರಿಸ್ಕೊಡ್ತೇನೆ. ಬೆಳ್ಳುಳ್ಳಿ ಮುರುಕು ಅಥವಾ ಬೆಳ್ಳುಳ್ಳಿ ಚಕ್ಲಿ ಅನ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತುಂಬಾ ಇಷ್ಟಪಟ್ಟು ತಿಂತಾರೆ. ಬೆಳ್ಳುಳ್ಳಿ ಮುರುಕು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದು ಅಗಲವಾದ ಬಟ್ಲಿಗೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಉದ್ದಿನ ಬೇಳೆನ ನಾನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡಿದ್ದೆ. ಅದನ್ನು 4 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೇನೆ. 1 ಕಪ್ ಅಕ್ಕಿ ಹಿಟ್ಟಿಗೆ 2 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಪುಡಿ ಅಥವಾ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ನಾನು ಉದ್ದಿನ ಬೇಳೆನ ಫ್ರೈ ಮಾಡ್ಕೊಂಡಿಲ್ಲ, ಅಂದರೆ ಹುರಿದುಕೊಂಡಿಲ್ಲ, ಹಾಗೆಯೇ ಮಿಕ್ಸಿ ಮಾಡ್ಕೊಂಡಿದ್ದೆ. 4 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಿಟ್ಟನ್ನು ಹಾಕ್ಕೊಂಡು ಇದಕ್ಕೆ 1 ಟೀ ಸ್ಪೂನಷ್ಟು ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಓಂಕಾಳನ್ನ ಕೈಗೆ ಹಾಕ್ಕೊಂಡು ಈ ರೀತಿ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಚಿಕ್ಕ ಮಿಕ್ಸಿ ಜಾರಿಗೆ ನಾನಿಲ್ಲಿ 8ರಿಂದ 10 ಎಸಳು ಬೆಳ್ಳುಳ್ಳಿನ ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ರುಬ್ಕೊಳ್ತೇನೆ. ಇದನ್ನು ನೋಡಿ, ಈ ರೀತಿಯಾಗಿ ರುಬ್ಕೊಳ್ಬೇಕು ಬೆಳ್ಳುಳ್ಳಿನ. ಚಕ್ಲಿ ಹಿಟ್ಟಿಗೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೇನೆ. ತುಪ್ಪನ ಹಾಕಿ ಚೆನ್ನಾಗಿ ಈ ರೀತಿ ಕಲಿಸ್ಕೊಳ್ಳೋಣ. ಹಿಟ್ಟಿಗೆಲ್ಲ ತುಪ್ಪ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ. ತುಪ್ಪನ ಹಾಕಿ ಕಲಿಸ್ಕೊಂಡಿದ್ದಾಯಿತು. ಈಗ ಇದಕ್ಕೆ ನಾವು ರುಬ್ಕೊಂಡಿರೋಂಥ ಬೆಳ್ಳುಳ್ಳಿ ಮಿಶ್ರಣನ ಈ ರೀತಿ ಶೋಧಿಸ್ಕೊಳ್ಳೋಣ. ನೋಡಿ, ಬೆಳ್ಳುಳ್ಳಿ ಏನಾರ ಹಾಗೆ ಇದ್ದರೆ ಅದನ್ನು ಶೋಧಿಸ್ಕೊಂಡು ಹಾಕ್ಕೊಂಡ್ವಿ ಅಂದರೆ ಚಕ್ಲಿ ಪ್ರೆಸ್ ಮಾಡಬೇಕಾದ್ರೆ ಅಡ್ಡ ಸಿಗಲ್ಲ, ನೀಟಾಗಿ ಬರ್ತವೆ ಚಕ್ಲಿ. ರುಬ್ಬಿರೋಂಥ ಬೆಳ್ಳುಳ್ಳಿ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತಾ ಚಪಾತಿ ಹಿಟ್ಟಿಗಿಂತ ಇನ್ನು ಸ್ವಲ್ಪ ಮೆತ್ತಗೆ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನೋಡಿ, ಈ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಚಪಾತಿ ಹಿಟ್ಟಿಗಿಂತ ಇನ್ನು ಸ್ವಲ್ಪ ಮೆತ್ತಗಿರಬೇಕು ಹಿಟ್ಟು. ನಾನಿಲ್ಲಿ ಚಕ್ಲಿ ಪ್ರೆಸ್ ಮಾಡೋಕ್ಕೆ ರೊಟ್ಟಿ ತಟ್ಟೋ ಪೇಪರ್ನ ತಗೊಂಡಿದ್ದೇನೆ. ಅದನ್ನು 4 ಭಾಗ ಮಾಡ್ಕೊಳ್ತೇನೆ. ನಾನಿಲ್ಲಿ ಸಣ್ಣ ತೂತಿರೋದನ್ನು ತಗೊಂಡಿದ್ದೇನೆ ಚಕ್ಲಿ ಮಾಡಲಿಕ್ಕೆ. ಚಕ್ಲಿ ಮಾಡೋ ಇದಕ್ಕೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಹಿಟ್ಟನ್ನು ತುಂಬಿಸ್ಕೊಳ್ತಾ ಇದ್ದೇನೆ. ಹಿಟ್ಟನ್ನು ಈ ರೀತಿ ತುಂಬಿಸ್ಕೊಂಡು ಕ್ಯಾಪ್ ಮುಚ್ತೇನೆ. ಈಗ ಮುರುಕು ಪ್ರೆಸ್ ಮಾಡ್ಕೊಳ್ಳೋಣ. ಪೇಪರಿಗೆ ಸ್ವಲ್ಪ ಈ ರೀತಿ ಎಣ್ಣೆನ ಸವರ್ಕೊಳ್ತೇನೆ. ನಾನಿಲ್ಲಿ ಚಿಕ್ಕದಾಗಿ ಬೆಳ್ಳುಳ್ಳಿ ಮುರುಕನ್ನ ಮಾಡ್ಕೊಳ್ತಾ ಇದ್ದೇನೆ. ನೋಡ್ಬೋದು, ಈ ರೀತಿ ಸ್ವಲ್ಪ ಚಿಕ್ಕದಾಗೇ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ದೊಡ್ಡದಾಗಿ ಬೇಕಾದಲ್ಲಿ ದೊಡ್ಡದಾಗಾದರೂ ಮಾಡ್ಕೊಳ್ಬೋದು. ನಿಮಗೆ ಯಾವ ಶೇಪ್ ಬೇಕಾದರೂ ಚಕ್ಲಿನ ಪ್ರೆಸ್ ಮಾಡ್ಕೊಳ್ಬೋದು, ಅಥವಾ ಸಿಂಗಲ್ ತೂತಿರೋದಾದರೂ ತಗೊಳ್ಬೋದು. ನೋಡಿ, ನಾನು ಎಣ್ಣೆ ಕಾಯಲಿಕ್ಕೆ ಇಕ್ಕಿದ್ದೆ, ಎಣ್ಣೆ ಕಾದಿದೆ.
ಇದಕ್ಕೆ ಪ್ರೆಸ್ ಮಾಡ್ಕೊಂಡಿರೋಂಥ ಚಕ್ಲಿ ಮುರುಕನ್ನ ಹಾಕ್ಕೊಳ್ತಾ ಇದ್ದೇನೆ. ಈ ರೀತಿ ಒಂದೊಂದಾಗಿ ಕಡಾಯಿ ಎಷ್ಟು ಹಿಡಿಸುತ್ತೆ ಅಂತ ನೋಡಿಕೊಂಡು ಅಷ್ಟನ್ನು ಹಾಕ್ಕೊಳ್ಬೋದು. ಒಂದು ಕಡೆ ಫ್ರೈ ಆಗಿ ಮೇಲೆ ಬಂದ ನಂತರ ಅದನ್ನು ಟರ್ನ್ ಮಾಡ್ಕೊಳ್ತಾ ಗೋಲ್ಡ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ಇವು ಜಾಸ್ತಿ ಕಲರ್ ಬರಲಿ ಅಂತ ಬಿಟ್ವಿ ಅಂದರೆ ಗಟ್ಟಿ ಆಗಿಬಿಡ್ತವೆ ಜಾಸ್ತಿ. ಲೈಟ್ ಗೋಲ್ಡ್ ಕಲರ್ ಬಂದರೆ ಸಾಕು. ಅವು ಫ್ರೈ ಆಗೋ ಅಷ್ಟೊತ್ತಿಗೆ ನಾನಿಲ್ಲಿ ಇನ್ನೊಂದು ಸರಿ ಚಕ್ಲಿ ಮುರುಕನ್ನ ಪ್ರೆಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿಲಿ ಚಕ್ಲಿ ಮುರುಕು ರೆಡಿಯಾಗಿದ್ದಾವೆ. ಇವನ್ನ ಪ್ಲೇಟ್ಗೆ ತೆಗೆದುಕೊಳ್ತೇನೆ. ಪ್ರೆಸ್ ಮಾಡ್ಕೊಂಡಿರೋಂಥ ಚಕ್ಲಿನ ಇನ್ನೊಂದು ಸರಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೇನೆ. ಚಕ್ಲಿನ ಎರಡು ಕಡೆ ಗೋಲ್ಡ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡ್ ಕಲರ್ ಬಂದರೆ ಸಾಕು. ಇವು ಜಾಸ್ತಿ ಕಲರ್ ಬರಲಿ ಅಂತ ಬಿಟ್ವಿ ಅಂದರೆ ಜಾಸ್ತಿ ಗಟ್ಟಿಯಾಗಿ ಹೋಗ್ತವೆ. ನೋಡಿ ಈ ಕಲರ್ ಬಂದರೆ ಸಾಕು. ಇವನ್ನ ಪ್ಲೇಟ್ಗೆ ತೆಗೆದುಕೊಳ್ತೇನೆ. ಬೆಳ್ಳುಳ್ಳಿ ಚಕ್ಲಿ ಮುರುಕು ರೆಡಿ ಆದವು. ಇವನ್ನ ಪ್ಲೇಟ್ಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ, ಸಿಂಪಲ್ ಆದಂತಹ ಸ್ನ್ಯಾಕ್ ರೆಸಿಪಿ ಬೆಳ್ಳುಳ್ಳಿ ಮುರುಕು ಅಥವಾ ಬೆಳ್ಳುಳ್ಳಿ ಚಕ್ಲಿ ಮಾಡುವ ವಿಧಾನ. ನಾನಿಲ್ಲಿ ಮುರಿದು ತೋರಿಸ್ತೇನೆ. ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಅಂತ. ತುಂಬಾ ಟೇಸ್ಟಿಯಾಗಿರ್ತವೆ. ಇವನ್ನ 15ರಿಂದ 20 ದಿನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರ್ತವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಧನ್ಯವಾದಗಳು.